ಇಕ್ಕಳದಲ್ಲಿ ತಗ್ಲಾಕೊಳ್ತಾರ ಮಾಲೂರು ಶಾಸಕ ನಂಜೇಗೌಡ. ಅಕ್ರಮ ನೇಮಕಾತಿ ತನಿಖೆಗೂ ಇಳಿದಿದೆ ಇಡಿ ಅಧಿಕಾರಿಗಳು ಈಗ ಅಕ್ರಮ ನೇಮಕಾತಿ ತನಿಖೆಯನ್ನ ಸಹ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ತನಿಖೆಗೂ ಮುನ್ನವೇ ಇಡಿಯಿಂದ ತನಿಖೆ. ಕೋಚಿಮುಲ್ಗೆ ಆಯ್ಕೆಯಾದ 10 ಅಭ್ಯರ್ಥಿಗಳಿಗೆ ಸಹ ನೋಟಿಸ್ ಅನ್ನು ನೀಡಲಾಗಿದೆ. ಮಂಗಳವಾರ ವಿಚಾರಣೆಗೆ ಹಾಜರಾಗೋದಕ್ಕೆ ಇಡಿ ನೋಟಿಸ್ ನೀಡಿದೆ. ಕುಲ ಸಚಿವ ಹಾಗೂ 10 ಜನ ಅಭ್ಯರ್ಥಿಗಳಿಗೆ ನೋಟಿಸ್ ನೀಡಲಾಗಿದೆ. ಒಬ್ಬೊಬ್ಬ ಅಭ್ಯರ್ಥಿಗಳಿಂದ 20 ರಿಂದ 30 ಲಕ್ಷ ಹಣ ಪಡೆದಿರುವಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ ನಂಜೇಗೌಡಗೆ ಅಕ್ರಮ ಹಣ ವಹಿವಾಟು ಕೇಸ್ ಸುತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಅಕ್ರಮ ನೇಮಕಾತಿ ತನಿಖೆಗೆ ಈಗ ಇಡಿ ಅಧಿಕಾರಿಗಳು ಇಳಿದಿದ್ದಾರೆ. ಇದು ಸಂಕಷ್ಟಕ್ಕೆ ತಂದೊಡ್ಡುತ್ತಾ ನಂಜೇಗೌಡ ಅವರನ್ನ? ಖಂಡಿತ ಪ್ರಗತಿ. 150 ಕೋಟಿ ರೂಪಾಯಿ ಮೌಲ್ಯದ ಒಬ್ಬ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಮಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8ನೇ ತಾರೀಕು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಮತ್ತೆ ಹಣವನ್ನು ಕೂಡ ಸೀಸ್ ಮಾಡುವಂತ ಕೆಲಸಗಳಾಗಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳ ಕಲೆ ಆಗುವ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಕ್ರಮ ಬಯಲಿಗೆ ಬಂದಿರುವಂತಹದ್ದು. ಅದರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಪ್ರಾಡಕ್ಟ್ ಲಿಮಿಟೆಡ್ ಏನಿದೆ ಅಲ್ಲಿ ಕೋಚಿಮೂಲಲ್ಲಿ ಕೂಡ ದೊಡ್ಡ ಮಟ್ಟದ ಹಗರಣ ನಡೆದಿದೆ ಅನ್ನುವಂಥದ್ದು. ಇತ್ತೀಚೆಗೆ 75 ಜನ ಅಭ್ಯರ್ಥಿಗಳ ಕ್ಯಾಂಡಿಡೇಟ್ ಅನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಹಣವನ್ನ ಪಡೆದಿದ್ದಾರೆ ಅನ್ನುವಂಥದ್ದು. ಒಬ್ಬ ಅಭ್ಯರ್ಥಿಯಿಂದ 20 ರಿಂದ 30 ಲಕ್ಷ ರೂಪಾಯಿ ಹಣವನ್ನ ಸಂದರ್ಶನದಲ್ಲಿ ಹಣವನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಸಂಬಂಧಪಟ್ಟಂತೆ ಮತ್ತೆ ಕೆ.ವಿ. ನಂಜೇಗೌಡ ಸೇರಿದಂತೆ 4-5 ಜನ ಮೆಂಬರ್ಗಳು ಕೂಡ ಇದರಲ್ಲಿ ಭಾಗಿಯಾಗಿರೋ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿತ್ತು. ಹಾಗಾಗಿ ಆ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಿ ತನಿಖೆ ಮಾಡೋ ಸಂದರ್ಭದಲ್ಲಿ ಈ ಅಭ್ಯರ್ಥಿಗಳೇನು ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳಿತ್ತು. ಆ ಅಭ್ಯರ್ಥಿಗಳಿಗೂ ಕೂಡ ಮತ್ತೆ ಪರೀಕ್ಷೆಯನ್ನ ಮಾಡಿದಂತಹ ಕುಲಸಚಿವರು ಕೂಡ ನೋಟಿಸ್ ಅನ್ನ ಕೊಟ್ಟು ಮಂಗಳವಾರ ವಿತರಣೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖೆಗೆ ಮುಂದಾಗಿರುವಂತದ್ದು. ಈ ಎಲ್ಲಾ ತನಿಖೆ ಮುಂದುವರೆದಿದೆ. ಅದರಲ್ಲಿ ಕೆ.ವಿ. ನಂಜೇಗೌಡ ಶಾಸಕರಿದ್ದಾರೆ, ಅವರಿಗೆ ಈ ಪ್ರಕರಣ ಒಳಾಗುವಂತಹ ಎಲ್ಲಾ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಪ್ರಗತಿ. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.